ಬಿಜೆಪಿಯಲ್ಲಿ ಅಸಮಾಧಾನದ ಕಟ್ಟೆ ಒಡೆದು ಹೋಗ್ಬಿಟ್ಟಿದೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಿಸ್ತು ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗರಾಜ್ ಪಾಟೀಲ್ ಅವರು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಶೀಘ್ರವೇ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ. ಜೊತೆಲಿ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಹಾಲಿ ಎಂಎಲ್ಸಿ ಆಗಿರುವಂತಹ ಎಸ್.ವಿ. ಸಂಕನೂರು ಅವರನ್ನ ಬಿಜೆಪಿ ಈಗ ಕಣಕ್ಕಿಳಿಸಿದೆ. ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿರುವಂತಹ ಲಿಂಗರಾಜ್ ಅವರು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಾರೆ. ಯಾಕೆ ರಾಜೀನಾಮೆ ಕೊಟ್ಟರು, ಅದಕ್ಕೆ ಏನು ಕಾರಣ, ಬನ್ನಿ ಅದೆಲ್ಲವನ್ನು ನೋಡ್ಕೊಂಡ್ ಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪ್ರಮುಖವಾಗಿ ಈಗ ನೀವು ರಾಜೀನಾಮೆಯನ್ನ ಕೊಟ್ಟಿದ್ದೀರಾ. ಈ ಟಿಕೆಟ್ ಮಿಸ್ ಆಯ್ತು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ರ ಅಥವಾ ಬಿಜೆಪಿಯಲ್ಲಿ ಏನಾದ್ರೂ ಆಂತರಿಕವಾಗಿನೇ ಅಸಮಾಧಾನಗಳು ಇತ್ತ ಅಂತ? ನಾನು ಕಳೆದ 37 ವರ್ಷಗಳಿಂದ ಪಕ್ಷದ ಕೆಲಸ ಮಾಡ್ತಾ ಇದ್ದೀನಿ. ಒಂದಿಲ್ಲ ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಪಕ್ಷ ಕಟ್ಟಿದೀವಿ ನಾವು. ಹಲವಾರು ಬಾರಿ ನಮ್ಗೆ ಅವಕಾಶ ಬಂದ್ರು ಕೂಡ ಸಿಗ್ಲಿಲ್ಲ. ಅಂದ್ರೆ MLC ಇರ್ಬೋದು, ರಾಜ್ಯಸಭಾ ಇರ್ಬೋದು, MLA ಇರ್ಬೋದು. ಕೊನೆಗರಿಗೆ ಕೋರ್ ಕಮಿಟಿ ಎಲ್ಲ ಚರ್ಚೆ ಮಾಡಿ ನನ್ನ ಹೆಸರು ಫೈಲ್ ಮಾಡಿದ್ರು ಕೂಡ ನಾನು ಅದ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಅಂದ್ರೆ ಈ ರೀತಿ ನನ್ಗೊಬ್ಬನಿಗೆ ಅಲ್ಲ, ಸುಮಾರು ಜನ ಕಾರ್ಯಕರ್ತರಿಗೆ ಈ ತರ ಅನ್ಯಾಯ ಆಗಿದೆ. ಈ ಸಲ ನನ್ಗೆ ಬಹಳ ಅಂದ್ರೆ ಒಂದು ಆಶೆ ಇಟ್ಕೊಂಡಿದ್ದೆ ನಾನು, ಈ ಸಲ ಖಂಡಿತ ನನ್ಗೆ ಕೊಡ್ತಾರೆ ಅಂತ ಹೇಳಿ, ಮತ್ತು ನಾನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ. ಹೀಗಾಗಿ ಕೊನೆಗಳಿಗೆ ಮಿಸ್ ಆಗಿದ್ದಕ್ಕೆ ಸ್ವಲ್ಪ ಬೇಜಾರಾಯ್ತು. ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಶಿಸ್ತು ಸಮಿತಿಯ ಸಮಿತಿಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಈ ರಾಜೀನಾಮೆಯನ್ನು ಸಲ್ಲಿಸೋ ಸಂದರ್ಭದಲ್ಲಿ ನಿಮ್ಮ ಮನವೊಲಿಸುವಂತ ಕೆಲಸ, ನಿಮ್ಮನ್ನ ಕರೆಸಿ ಯಾರಾದ್ರೂ ನಾಯಕರು ಮಾತನಾಡಿದ್ರ, ಹಿರಿಯ ನಾಯಕರು? ಇಲ್ಲ, ಸದ್ಯಕ್ಕೆ ಯಾರು ಮಾತಾಡಿದ್ರೆ ಎಲ್ಲ ಸೆಷನ್ ಬಿಸಿ ಇದಾರೆ, ಅಲ್ಲಿ ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ. ಯಾಕಂತಂದ್ರೆ ಹಿರಿಯ ನಾಯಕರಿದ್ದೀರಿ ನೀವು, ಬಿಜೆಪಿಯಲ್ಲಿ ಪಕ್ಷ ಕಟ್ಟೋದಲ್ಲಿ ಕೆಲಸ ಮಾಡಿದಿರಿ. ಎಲ್ಲೋ ಒಂದು ಕಡೆ ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ದುಡ್ದಂತ ನಿಮ್ಗೆ ಈ ರೀತಿಯಾಗಿ ಆಗ್ತಿರುವಂತದ್ದು ನಿಜಕ್ಕೊಂದು ರೀತಿ ಬೇಸರ ಅನ್ಸಲ್ಲ? ಪಕ್ಷದ ಒಳಗಡೆ ಇತರ ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ ಅಂತ ಈಗ? ಇಲ್ಲ, ಅದಕ್ಕೆ ಬೇಸರ ಆಗಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಎರಡನೇದು, ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ನನಗೆ ಫೋನ್ ಬರ್ತಾ ಇದೆ. ವಿಶೇಷವಾಗಿ 4 ಜಿಲ್ಲೆ, ಇದು ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಈ 4 ಜಿಲ್ಲೆಯಿಂದ ಕೂಡ ಬಹಳಷ್ಟು ಕಾರ್ಯಕರ್ತರು ಬಹಳಷ್ಟು ಒಂದು ವಿಶ್ವಾಸ, ಒಂದು ಆಶಾಭಾವನೆ ಇಟ್ಕೊಂಡಿದ್ರು. ಈ ಸಲ ಲಿಂಗರಾಜ್ ಪಾಟೀಲ್ಗೆ ಟಿಕೆಟ್ ಸಿಗುತ್ತೆ, ನಾವೆಲ್ಲ ಕೆಲಸ ಮಾಡೋಣ ಅಂತ. ಯಾಕಂದ್ರೆ ಹಲವಾರು ಬಾರಿ ಮಿಸ್ ಆಗಿದ್ದಕ್ಕೆ, ಅದು ಸಿಗೋದಕ್ಕೆ ಅವರು ತಮ್ಮ ನೋವನ್ನ ತೊಳ್ಕೊಂಡಿದ್ದಾರೆ. ನನ್ಗೆ ಅನ್ಯಾಯ ಆಗಿದೆ ಅಂತೇಳಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಹಿಂಗೆ ಆಗಿತ್ತು. ಅವಾಗೆಲ್ಲ ನಾನು ಪಕ್ಷದ ಒಂದು ತೀರ್ಮಾನಕ್ಕೆ ಬದ್ಧನಾಗಿ ಸುಮ್ಮನಿದ್ದೆ, ಕೆಲಸ ಮಾಡಿದ್ದೆ. ಈಗಲೂ ಕೂಡ ಪಕ್ಷದ ಕೆಲಸ ಅಂದ್ರೆ ಏನು, ಪಕ್ಷ ಬಿಡುದಿಲ್ಲ ನಾವು ಸಾಯುವವರೆಗೂ. ಬಿಜೆಪಿ ಆ ಸದ್ಯಕ್ಕೆ ಈ ಜವಾಬ್ದಾರಿಯಿಂದ ಸ್ವಲ್ಪ ವಿಮುಕ್ತಗೊಳಿಸಿ ಅಂತ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆ. ರಾಜ್ಯಾಧ್ಯಕ್ಷರು ಈಗ ನಿಮ್ಮ ರಾಜೀನಾಮೆಯನ್ನ ಒಪ್ಕೊಂಡ್ರ? ಅದನ್ನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಏನಾದ್ರು ಮಾತನಾಡಿದ್ರ ಅಂತ? ಇನ್ನೂ ಏನು ಮಾತಾಡಿಲ್ಲ. ಬಹುಶಃ ಅದೇ ಹೇಳಿದ್ನಲ್ಲ, ಅವರು ನಿನ್ನೆಯಿಂದ ಸೆಷನ್ ವಿಧಾನಸಭೆ ಅಧಿವೇಶನ ನಡೀತಾ ಇದೆಯಲ್ಲ, ಹೀಗಾಗಿ ಅಲ್ಲಿ ಬಿಸಿ ಇದ್ದಾರೆ. ಬಹುಶಃ ಇವತ್ತು ರಾತ್ರಿ ಏನಾದ್ರು ಮಾತಾಡಬಹುದು. ಹೌದು. ಜೊತೆಲಿ ಈಗ ಮುಂದಿನ ನಡೆ ಏನು ಅಂತ, ಈಗ ಪಕ್ಷದಲ್ಲಿ ಕೊಟ್ಟಿರುವಂತ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಾ, ಮುಂದೆ ಯಾವ ರೀತಿಯಾದಂತ ನಡೆ ಇರಬಹುದು ಅಂತ ನೋಡಿ. ನಾನು ವಿನಂತಿ ಮಾಡ್ಕೊಳ್ತೀನಿ ನಮ್ಮ ವರಿಷ್ಠರಿಗೆ, ಈಗಲೂ ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ, ದಯವಿಟ್ಟು ಕಾರ್ಯಕರ್ತರಿಗೆ ಒಂದು ಅವಕಾಶ ಕೊಡಿ. ಅಥವಾ ನನ್ಗೆ ಅನ್ಯಾಯ ಆದಂಗೆ ಬೇರೆ ಕಾರ್ಯಕರ್ತರಿಗೂ ಅನ್ಯಾಯ ಮಾಡಬೇಡಿ. ದಯವಿಟ್ಟು ಪಕ್ಷವನ್ನ ಎಲ್ಲರೂ ಕೂಡಿ ಕಟ್ಟಿದ್ದಾರೆ. ಅವಕಾಶ ಬಂದಾಗ, ಅಧಿಕಾರ ಇದ್ದಾಗ ಕಾರ್ಯಕರ್ತರಿಗೂ ಕೂಡ ಬೆಲೆ ಕೊಡ್ರಿ, ಕಾರ್ಯಕರ್ತರಿಗೆ ಒಂದು ಸ್ಥಾನಮಾನ ಸಿಗಲಿ ಅಂತ ನಮ್ಮ ಅಪೇಕ್ಷೆ ಇದೆ. ಅದಕ್ಕೋಸ್ಕರ ನಾವು ವೈಯಕ್ತಿಕವಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಆದ್ರೆ ಪಕ್ಷ ಅಂತೂ ಬಿಡಲ್ಲ, ಇದ್ದುಕೊಂಡು ಬಡದಾಡ್ತೀನಿ ಅಷ್ಟೇ. ಪ್ರಮುಖವಾಗಿ ಅವ್ರ ಮಾತನ್ನು ಕೇಳಿಸ್ಕೊಳ್ತಿದ್ರೆ ಒಂದೇ ಲೈನಲ್ಲಿ ಹೇಳೋದಾದ್ರೆ, ಬಿಜೆಪಿಯಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅಥವಾ ಪಕ್ಷಕ್ಕೆ ದುಡ್ದವ್ರಿಗೆ ಬೆಲೆ ಇಲ್ಲ ಅನ್ನುವಂತ ಅಸಮಾಧಾನ ಮಾತು ಕೇಳಿ ಬರ್ತಿತ್ತಲ್ಲಿ. ಇವರು ಲಿಂಗರಾಜ್ ಪಾಟೀಲ್ ರಂತವ್ರು ತುಂಬಾ ಜನ ಇದ್ದಾರೆ ನೊಂದವರು ಬಿಜೆಪಿಲಿ ಅಂತಲ್ಲ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಂದಾಗ ಈ ಬಂಡೆ ಹೇಳೋದು, ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನುವಂಥದ್ದು ಅಥವಾ ಒಂದಷ್ಟು ಹೊಯ್ದಾಟ ನಡೆಸುವಂಥದ್ದು ಇವೆಲ್ಲ ಸಾಮಾನ್ಯ ಅನಿಸಿದ್ರು ಕೂಡ ಇವ್ರು ಏನಿದ್ದಾರೆ ಲಿಂಗರಾಜ್ ಪಾಟೀಲು ಒಂಥರ ಅಸಹಾಯಕ ಪರಿಸ್ಥಿತಿ ಅಂತ ಅನ್ಸುತ್ತೆ. ಅವರು 2-3 ಸರಿ ಹೇಳ್ತಾರೆ ನಮ್ಮ ವಾಹಿನಿ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಪಕ್ಷ ಬಿಡೋ ಪ್ರಶ್ನೆ ಇಲ್ಲ ಅನ್ನುವಂಥದ್ದು. ಹೌದು, ಅವರ ಪಕ್ಷ ನಿಷ್ಠೆ ಒಂಥರ ಖುಷಿ ಕೊಡುತ್ತೆ. ಯಾವುದೇ ಪಕ್ಷ ಆಗಿದ್ರು ಕೂಡ ಅವ್ರ ಪಕ್ಷ ನಿಷ್ಠೆ ನೋಡಿ. ಬಿಜೆಪಿ ಆಗಿದ್ರು ಕೂಡ ನಮ್ಮ ಪಕ್ಷ ಬಿಡೋದಿಲ್ಲ ಅನ್ನುವಂಥದ್ದನ್ನ ಆ ಮಾತೃ ಪಕ್ಷದಲ್ಲಿ 37 ವರ್ಷ ಹೆಚ್ಚು ಕಮ್ಮಿ ಅವ್ರು ಹೇಳಿದ್ದು 37 ವರ್ಷ ಈ ಪಕ್ಷಕ್ಕಾಗಿ ದುಡಿದಿದ್ದೀವಿ, ಕಾರ್ಯಕರ್ತರಾಗಿದ್ದೀವಿ. ಹಾಗಾಗಿ ಕಾರ್ಯಕರ್ತರಿಗೆ ಈ ಬೂತ್ ಮಟ್ಟದಲ್ಲಿ ನೀವು ಅಂದ್ರೆ ಅವಕಾಶಗಳನ್ನ ಕೈ ಚೆಲ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ನೀವು ಸಾಮಾನ್ಯ ಕಾರ್ಯಕರ್ತರ ಪಕ್ಷ ಅಂತ ಹೇಳ್ಕೊಳ್ಳುವಂತ ಪಕ್ಷ ಏನಿದೆ ನಿಮ್ದು ಆ ನೆಲಗಟ್ಟನ್ನು ತೆಗೆದು ಬಿಡ್ತೀರಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ದಂಗೆ. ಬಿಜೆಪಿಯಲ್ಲಿ ಈ ರೀತಿ ಆಗಿನೇ ಒಂದಷ್ಟು ಒಳ್ಳೆ ಕಾರ್ಯಕರ್ತರನ್ನ ಕಳ್ಕೊಂಡಿರುವಂಥ ಸಂದರ್ಭವನ್ನು ನೋಡಿದ್ದೀವಿ.
ಇವತ್ತು ಇದೇನು ಪದವೀಧರ ಕ್ಷೇತ್ರದಲ್ಲಿ ಇವರು ಆಕಾಂಕ್ಷಿಯಾಗಿದ್ರು, ಸಂಕನೂರವ್ರಿಗೆ ಈಗಾಗಲೇ ಇದ್ರು, ಅವರು ತಪ್ಪಿಸಿ ಅವ್ರಿಗೆ ಕೊಡೋದ್ರೇನೇನು ದೊಡ್ಡ ವಿಚಾರ ಇರಲಿಲ್ಲ. ಯಾಕಂದ್ರೆ ಅಧಿಕಾರ ಅನುಭವಿಸ್ತಿರುವಂಥವ್ರಿಗೇನೆ ವ್ಯವಸ್ಥೆ ಅಡಿ ತಂದವ್ರನ್ನೇ ಮತ್ತೆ ತರೋದಕ್ಕಿಂತ ಈ ರೀತಿ ಆಕಾಂಕ್ಷಿಗಳನ್ನ ಅಥವಾ ಇವರಲ್ಲೇನಾದರೂ ಕುಂದುಕೊರತೆಗಳಿದ್ರೆ ಅದ್ರ ಬಗ್ಗೆ ಮಾತಾಡಿಕೊಂಡು ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡೋದು ಬಿಟ್ಬಿಟ್ಟು ಪಕ್ಷ ಬಿಡೋದಿಲ್ಲ ಇವ್ರು ಯಾವ ಕಾರಣಕ್ಕೂ ಅಂತೇಳಿ ಆ ಒಂದು ಇದರಲ್ಲೇ ಭರವಸೆಯಲ್ಲೇ ಆ ಒಂದು ಧೈರ್ಯದಲ್ಲೇ ನೀವು ಇವ್ರನ್ನೆಲ್ಲ ಮೂಲೆ ಗುಂಪು ಮಾಡ್ತಾ ಹೋದರೆ ಪಕ್ಷಕ್ಕಾಗಿ ದುಡಿದವ್ರನ್ನ ನೀವು ಇನ್ನು ಯಾವ ಪದವಿ ಕೊಡ್ತಾ ಹೋಗ್ತೀರಿ? ಇನ್ನು ಯಾವ ಇದರಲ್ಲಿ ಇವ್ರ ನೆಲೆಗಟ್ಟಿಗೆ ಇವ್ರು ದುಡಿದವ್ರಿಗೆ ಏನು ಕೊಡ್ತಾ ಹೋಗ್ತಾಯಿದ್ರಿ? ಪಕ್ಷಕ್ಕಾಗಿ ಈ ಕಾರ್ಯಕರ್ತರಾಗಿ 30-37 ವರ್ಷ ದುಡಿದವ್ರಿಗೇ ಈ ರೀತಿ ಅವರ ನೋವನ್ನು ಹೇಳ್ಕೊಳ್ಳೋದಕ್ಕೂ ನಿಮ್ಗೊಂದು ಅವಕಾಶ ಕೊಡ್ತಾ ಇಲ್ಲ. ನೀವು ಎಲ್ಲದರಲ್ಲೂ ಬ್ಯುಸಿ ಆಗಿದ್ದಾರೆ ಅನ್ನುವಂಥದ್ದು ಮಾರ್ಮಿಕವಾಗಿ ಹೇಳಿದ್ರು ಅವರು. ಹೌದು, ಸದನದಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನುವಂಥದ್ದನ್ನು. ಹಿರಿಯರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದನ್ನು BJP ಇನ್ನೂ ಕಲಿತಾ ಇದೆಯಾ? ಇವ್ರಿಗೆ ಇನ್ನೂ ಪಕ್ಷ ಸಂಘಟನೆ ಗೊತ್ತಾಗ್ತಿಲ್ವಾ? ಯಾರೋ ಎಲ್ಲೋ ಹೋಗ್ಬಿಟ್ಟು 5-6 ಕ್ಷೇತ್ರದ್ದು ಟಿಕೆಟ್ ಘೋಷಣೆ ಮಾಡ್ಕೊಂಡು ಬಂದುಬಿಡ್ತೀರಿ. ಇಲ್ಲಿ ಯಾರು ಪಾಪ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಗಮನಕ್ಕೆ ಬರೋದಿಲ್ವಾ? BJPಗರಲ್ಲಿ ತುಂಬ ಒಂಥರ ಬಾಲಿಶವಾಗಿ ನಡ್ಕೊಂಡ್ಬಿಡ್ತಾರೆ ಒಂದೊಂದು ಸಾರಿ. ಈ ರೀತಿ ಅಟ್ಲೀಸ್ಟ್ ನಿಮಗೆ ಕೊಡೋದು ಅವರಿಗೆ ಅನ್ನುವಂಥದ್ದನ್ನು ಘೋಷಣೆ ಮಾಡೋದಕ್ಕಿಂತ ಮೊದಲು ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನವೂ ಮಾಡೋದಿಲ್ವಲ್ಲ. ಈ ಬಂಡೇಳೋ ಪ್ರಶ್ನೆ ಬರೋದಿಲ್ವಲ್ಲ ಅವಾಗ. ಒಂದು 2-3 ದಿನ ಹಿಂದೆನೇ ಅವ್ರನ್ನ ಅಥವಾ ಒಂದು ವಾರದ ಹಿಂದೆನೇ ಅವ್ರನ್ನ ಕರೆದು ಮಾತಾಡಿಸಿ ಏನಾದರೂ ಒಂದು ಶಿಸ್ತು ಸಮಿತಿ ಅಧ್ಯಕ್ಷರು ಬೇರೆ ಆಗಿದ್ರಂಥವ್ರು. ಇದೀಗ ನಿಮ್ಮ ಪ್ರಕಾರ ಅಶಿಸ್ತಿನ ನಡೆ ಇರ್ಬೋದು, ಆದ್ರೆ ಪಕ್ಷ ನಿಷ್ಠರಾಗಿದ್ದದಕ್ಕೋಸ್ಕರ ಅವರು ಪಕ್ಷ ಬಿಡೋದಿಲ್ಲ ಅಂತ 2-3 ಸರಿ ಹೇಳಿದ್ರಲ್ಲಿ. ನಮ್ಮ ವಾಹಿನಿ ಜೊತೆನೆ ಮಾತಾಡ್ತಾ ಹೇಳಿದ್ರು. ಅವ್ರ ಒಳಗಡೆ ಒಂದು ನೋವಿತ್ತು, ಬೇಗುದಿ ಇತ್ತು. ಹೌದು, ಪಕ್ಷಕ್ಕೂ ಇಷ್ಟು ವರ್ಷ ದುಡ್ದಿದ್ದೀವಿ, ನಮಗೊಂದು ಅವಕಾಶಗಳು ಸಿಕ್ಕಿದಾಗ ಒಂದು ಸ್ಪರ್ಧೆ ಮಾಡೋದಕ್ಕೆ ಏನು ಏಕಾಏಕಿ ನೀವು ಅಧಿಕಾರನೇ ಬಿಟ್ಕೊಡ್ತಾ ಇಲ್ಲ, ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತಿದ್ದಾರೆ. ಕೊಟ್ಟವರಿಗೆ ಕೊಡ್ತಾ ಇನ್ನು ಎಷ್ಟು ದಿನ ಸಲಹುತ್ತೀರಿ ಅವ್ರನ್ನ ಅನ್ನುವಂಥದ್ದನ್ನ. ಪಾಪ ಅವರಿಗೆ ಪಕ್ಷ, ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ BJP ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಈಗಾಗಲೇ ಜಗದೀಶ್ ಶೆಟ್ಟರ್ ಆ ಪ್ರಯತ್ನ ಮಾಡಿದ್ರು. ಪಕ್ಷ ಬಿಟ್ಟು ಹೋಗಿ ಮತ್ತೆ ವಾಪಸಾತಿ ಆಗಿತ್ತು, ಗರ್ವಾಪಸಿ ಆಗಿತ್ತು. ಹೌದು, ಅಲ್ಲೇನು ಆಗೋದಿಲ್ಲ ಅನ್ನೋದಕ್ಕೆ ತಿಳ್ಕೊಂಡು ಹಂಗೆ ವಾಪಸ್ ಬಂದಿದ್ರು. ಇವರ ಆ ಪ್ರಯತ್ನ ಕೈ ಹಾಕೋದಿಲ್ಲ ಬಿಡಿ. ಆ ದುಸ್ಸಾಹಸ ಆಗ್ಬಿಡುತ್ತದು. ಸದ್ಯಕ್ಕೆ ಅಲ್ಲಿ BJPಯಲ್ಲಿ ತುಂಬ ಸ್ಟ್ರಾಂಗ್ ಹೋಲ್ಡ್ ಇರುವಂಥದ್ದಲ್ಲಿ ಹುಬ್ಬಳ್ಳಿಯಲ್ಲಿ ಅವರಿಗೆ ಸಹಜವಾದ ನೋವಿಂದ ಇವತ್ತೇನೋ ತೋಡ್ಕೊಂಡಿದ್ದಾರೆ, ಇನ್ನೂ ಅವಕಾಶ ಇದೆ ನೋಡಿ ಅನ್ನುವಂಥ ನಿಟ್ಟಲ್ಲೂ ಕೂಡ ಮಾತಾಡಿದ್ರು. ಸಾಧ್ಯತೆ ಇಲ್ಲ, ಈಗಾಗಲೇ ಅದು ಮುಂದೆ ಹೋಗಿದೆ. ಅದು ಇವ್ರನ್ನ ಕರೆದು ಇನ್ನೊಂದೇನೋ ಒಂದಷ್ಟು ಭರವಸೆಗಳನ್ನ ಕೊಟ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು. BJPಲಿ ಈ ನಿಟ್ಟಿನ ನಿರ್ಧಾರಗಳನ್ನ ಮಾಡ್ತಿರ್ಬೇಕಾದ್ರೆ ಅಂದರೆ ಎಲ್ಲೋ ಒಂದು ಕಡೆ BJPಗೆ ಕೆಲವೊಂದಷ್ಟು ಹಿನ್ನಡೆ ಆಗುವಂಥದ್ದು ಈ ನಿರ್ಧಾರಗಳಿಂದನೇ ಅಂತ ಅನ್ಸುತ್ತೆ. ಅಂದರೆ ಒಂದು ಕಡೆಯಲ್ಲಿ ಈಗಾಗಲೇ BJP ಮನೆ ಒಂದು 3 ಬಾಗಿಲಾಗಿದೆ, ರೆಬಲ್ ಟೀಮ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಅಂದರೆ ನಾಯಕತ್ವದ ಕೊರತೆನೇ BJPಗೆ ಇಂಥದ್ದೆಲ್ಲ ಕಾರಣ ಅನ್ಸುತ್ತಾ ಇದೆ. ನಾಯಕತ್ವದ ಕೊರತೆ ಈಗಾಗಲೇ ಅಧಿಕಾರಕ್ಕೂ ಬರಲಿಲ್ಲ, ಇವರು ಚುನಾವಣೆ ಎದುರಿಸೋ ಸಂದರ್ಭದಲ್ಲೂ ಇಲ್ಲ. ಇವರಿಗೆ ಇವ್ರ ನಾಯಕತ್ವ ಹೆಂಗಾಗಿದೆ ಅಂದರೆ ಮನೆ ಒಂದು 3 ಬಾಗಿಲಲ್ಲ, ಊರು ಬಾಗಿಲು ಮಾಡ್ಕೊಂಡು ಕೂತಿದ್ದಾರೆ. ಹೌದು, ಇವ್ರು ಯಾವ ಪರಿಸ್ಥಿತಿಯಲ್ಲೂ ಒಂದೊಂದು ಬಾಗಿಲಲ್ಲಿ ಬರೋದಕ್ಕಾಗೋದಿಲ್ಲ. ಪಾಪ ಈಗ ಇವ್ರು ಯಾವುದೋ ಬಾಗಿಲಲ್ಲಿ ಹೋಗಬೇಕು, ಅವ್ರು ಯಾವುದೋ ಬಾಗಿಲಲ್ಲಿ ಹೋಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇದೆ. ಯಾವುದಿದು ನಮ್ಮ ಮನೆ ಬಾಗಿಲು ಅನ್ನೋದೇ BJPಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ನಾನೊಬ್ಬ ಪ್ರಶ್ನಾತೀತ ನಾಯಕನಂತೆ ವರ್ತಿಸ್ಕೊಂಡು ತನಗೆ ಬಂದಂಥ ಹೇಳಿಕೆಗಳನ್ನು ಬಾಯಿಗೆ ಬಂದಂತೆ ಕೊಟ್ಕೊಂಡು ಊರು ತುಂಬ ಓಡಾಡ್ಕೊಂಡಿದ್ದಾರೆ. ಸೀಮಿತ ಮಾಡಿಕೊಂಡಿದ್ರು ಕೂಡ ಅವ್ರಿಗೆ ಅರಿವಿಲ್ಲ ನನಗೆಷ್ಟು ಶಕ್ತಿ ಇದೆ, ನಾನಂತ ದೊಡ್ಡ ಮಾಸ್ ಲೀಡರ್. ಈಗ ಪರಿಸ್ಥಿತಿ ಏನಿದೆ, BJP ಈಗ ಯಾವ ಹಂತದಲ್ಲಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗಿರುವ ಯಾವೊಬ್ಬ ನಾಯಕರನ್ನು ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಅನ್ನುವಂಥ ಭರವಸೆ BJPಗೆ ಇಲ್ವೋ, ಹೈಕಮಾಂಡ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ವೋ ಗೊತ್ತಿಲ್ಲ. ಹೌದು, ಯಾರೊಬ್ಬರನ್ನು ಮುಂದೆ ತಂದು ನಿಲ್ಲಿಸ್ತಾ ಇಲ್ಲ, ಮಾತಾಡುವವರು ಬಾಯಿ ಮುಚ್ಚಿಸ್ತಾ ಇಲ್ಲ. ಈ ಯಾವುದೋ ಒಂದು ಕೋಪದಲ್ಲಿ ಒಂದಷ್ಟು ಮಾತಾಡಿಕೊಂಡು ಬಂದವರನ್ನ ಬಗೆಹರಿಸ್ಕೊಂಡು ಕೂತ್ಕೊಂಡು ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋದನ್ನು ಬಿಟ್ಬಿಟ್ಟು ಉಚ್ಚಾಟನೆ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವ್ರನ್ನ ದೂರ ಮಾಡಿ ಇಟ್ಟಿದ್ದಾರೆ. ಈಗ ಮತ್ತೆ ಹತ್ರ ಕರೆಯೋ ಪ್ರಯತ್ನ ಮಾಡ್ತಾ ಇರ್ಬೋದು. ಒಳಗಡೆ ಅವ್ರು ಬಂದಾಗ ಮತ್ತೆ ಅಸಮಾಧಾನ ಸ್ಫೋಟ. ಹೌದು, ಇಷ್ಟು ದಿನ ಇಲ್ಲದೆ ಇರೋರನ್ನ ಮತ್ತೆ ತಂದ್ಬಿಟ್ಟು ಅವರು, ಯಾಕಂದ್ರೆ ಅವರು ಮತ್ತೆ ಪಕ್ಷಕ್ಕೆ ಹೊಂದ್ಕೋಬೇಕು. ಇಷ್ಟು ದಿನ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಏನೇನಾಗಿದಾವೋ ಅದಕ್ಕೆ ಮತ್ತೆ ಹೊಂದ್ಕೋಬೇಕಲ್ಲ. ಹೊಂದ್ಕೊಳ್ಳೋ ಸಂದರ್ಭದಲ್ಲಿ ಮತ್ತೊಂದಷ್ಟು ಅಸಮಾಧಾನ ಈಚೆ ಬರುತ್ತೆ. ಒಟ್ಟಿನಲ್ಲಿ BJP ಒಂಥರ ಕಿಡಿ ಹೊತ್ತಿಸ್ಕೊಂಡು ಕೂತಿದೆ. ಇದು ಯಾವಾಗ ಬೆಂಕಿ ಎತ್ಕೊಳ್ಳುತ್ತೋ ಗೊತ್ತಿಲ್ಲ. ಆ ಮಟ್ಟದ ಬೇಗುದಿಯಲ್ಲಿ ಕೂತ್ಕೊಂಡಿದ್ದಾರೆ ಇವ್ರು ಯಾವಾಗ ಸ್ಫೋಟ ಆಗ್ತಾರೋ ಗೊತ್ತಿಲ್ಲ. ಅಷ್ಟು ಒಂದು ಭಾಗಕ್ಕೆ CT ರವಿ ಅವ್ರದ್ದು ಒಂದು ಕಡೆ, ಈ ಕಡೆ ವಿಜೇಂದ್ರ ಅವ್ರದ್ದು ಒಂದು ಕಡೆ, ಈ ಕಡೆ ಕರಾವಳಿ ಭಾಗದವ್ರದ್ದು ಒಂದು ಕಡೆ, ಅಧ್ಯಕ್ಷಗಿರಿಯ ಜಟಾಪಟಿ.
ಕಾಂಗ್ರೆಸ್ ಅವರು ಗೆದ್ದು CM-ಗಾಗಿ ಹೊಡೆದಾಡ್ತಾ ಇದ್ರೆ ಇವರು ಇನ್ನೂ ಪೂರ್ವ ತಯಾರಿಯಲ್ಲಿ ಅಧ್ಯಕ್ಷರ ಆಯ್ಕೆಯಲ್ಲೇ ಇವ್ರದ್ದು ಇವ್ರನ್ನ ಈಗ ಇಳಿಸ್ತೀವಿ, ಇನ್ನೊಂದು ಕ್ಷಣದಲ್ಲಿ ಇಳಿಸ್ತೀವಿ ಅನ್ನುವಂಥ ಹೋರಾಟ. ಚುನಾವಣೆಗೆ 2 ವರ್ಷ ಮೊದಲೇ ಆಕಾಂಕ್ಷಿಗಳನ್ನ ಇವ್ರು ಬಾಯಿ ಬಂದಂಗೆ ಇದು ಮಾಡೋದು. ಅಷ್ಟೊಂದು ವೀಕ್ ಆಗಿ ನಿಮ್ಮ ಹೈಕಮಾಂಡ್ ಕೂರಿಸ್ಕೊಂಡಿದಾರ? ಬಾಯಿ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಲಿಂಗರಾಜ್ ಪಾಟೀಲ್ರದ್ದು ಏನಿದೆ ಅಸಮಾಧಾನ, ಇದು ಪ್ರತಿ ಜಿಲ್ಲೆಯಲ್ಲೂ ಕೆಲ ಕಾರ್ಯಕರ್ತರ ಅಂದ್ರೆ ಮುಂದಾಳತ್ವ ವಹಿಸ್ಕೊಂಡಿರುವಂಥ ಮುಖಂಡರ, ಬಿಜೆಪಿಗರೇ ಹೇಳಬೇಕಂದ್ರೆ ಕಾರ್ಯಕರ್ತರ ಪಕ್ಷ ಅದು, ಕಾರ್ಯಕರ್ತರಿಗೆ ತುಂಬ ಅನ್ಯಾಯ ಮಾಡ್ಕೊಂಡು ಕೂತಿದ್ದಾರೆ ಅನ್ನುವಂಥದ್ದನ್ನು ಲಿಂಗರಾಜ್ ಪಾಟೀಲ್ರು ಹೇಳ್ತಾರೆ. 37 ವರ್ಷ ಇದ್ರೂ ನಾನು ಪಕ್ಷ ಬಿಡಲ್ಲ ಅನ್ನೋದು. ಪಕ್ಷ ಬಿಡೋದಕ್ಕೆ ಆಗೋದೇ ಇಲ್ಲ. ಅಲ್ಲಿ ಪಕ್ಷ ಬಿಟ್ಟರು ಕೂಡ ನಿಮ್ಗೆ ಅಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ಹೋಗ್ತೀರಾ, ಅಲ್ಲೂ ನಿಮಗೆ ಬೆಲೆ ಇದೆಯಾ, ಸಿಗುತ್ತಾ, ಅಲ್ಲೂ ಬೇರೆ ಥರ ಆಗಿ ಕೂತಿರುತ್ತೆ. ಹೌದು. ಸೊ ಇಷ್ಟು ವರ್ಷದ ನಿಮ್ಮ ಸಿದ್ಧಾಂತ ಒಪ್ಪತ್ತ ಅದಕ್ಕೆ ಆಗೋದಿಲ್ಲ. ಪಕ್ಷೇತರವಾಗಿ ನಿಂತ್ಕೋತೀರಾ, ಅದಕ್ಕೆ ಸಮಯ ಸಂದರ್ಭ ನಿಮಗೆ ಕೂಡ್ ಬರಲ್ಲ. ಹಂಗಾಗಿ ಇದ್ದಲ್ಲೇ ಈಸಿ ಜಯಿಸಬೇಕು, ನೀವು ಅಲ್ಲೇ ಜಯಿಸ್ಬೇಕೀಗ. ಹೌದು. ಅದಕ್ಕೆ ಮತ್ತೆ ಮರುಪ್ರಯತ್ನ ಮಾಡಬೇಕು. ಇವರಿಗೆ ಏನು ಶಕ್ತಿ ಇದೆ ಇದನ್ನು ಅವ್ರು ಹೋಗಿ ಮನವರಿಕೆ ಮಾಡಿಕೊಟ್ಬಿಟ್ಟು ಸೂಕ್ತವಾದ ವ್ಯಕ್ತಿಗಳ ಮುಂದೆ ಕೂತ್ರೆ ಲಿಂಗರಾಜ್ ಪಾಟೀಲ್ರಿಗೆ ಒಂದು ನ್ಯಾಯ ಸಿಗೋ ಸಾಧ್ಯತೆ ಇದ್ರೂ ಇರ್ಬೋದು. ಅವರು ಹೇಳೋರ ಪ್ರಕಾರ ಇನ್ನೂ ಕಾಲಾವಕಾಶ ಇದೆ ಅಂತಾರೆ. ಕಾಲಾವಕಾಶ ನೋಡಲಿ ಅವರು, ಯಾಕಂದರೆ 37 ವರ್ಷದಿಂದ BJP ನೋಡ್ಕೊಂಡು ಬಂದವರು. ಒಂದು ಸರಿ ಆಗಿರೋ ತೀರ್ಮಾನನ ಹಿಂದೆ ಮತ್ತೆ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಸದ್ಯದ BJP ಇದೆಯಾ ಇಲ್ವಾ ಅವರೇ ಹೇಳಬೇಕು. BJPನ ನಮಗಿಂತ ಹೆಚ್ಚಾಗಿ ಅವರೇ ನೋಡಿದವರು. ಎಸ್. ಸೊ ಹಾಗಾಗಿ ಯಾವ ಹೆಜ್ಜೆ ಇಡ್ತಾರೆ ಕಾದ್ ನೋಡಬೇಕು.